ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಈಗ ಮಗದೊಂದು ಹಂತವನ್ನು ತಲುಪುವ ಲಕ್ಷಣಗಳು ಪ್ರಾರಂಭವಾದಂತೆ ಇದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರಿದಿರುವ ಈ ಯುದ್ಧ ಇಸ್ರೇಲ್ ಮತ್ತು ಅಮೆರಿಕ ಯಾವುದೇ ಕಾರಣಕ್ಕೂ ಅದರ ತೀವ್ರತೆಯನ್ನು ಕಡಿಮೆ ಮಾಡುವ ಲಕ್ಷಣಗಳನ್ನು ತೋರಿಸುತ್ತಿಲ್ಲ. ಅದೇ ರೀತಿ ಇರಾನ್ ಕೂಡ ತನ್ನ ಪ್ರತಿರೋಧವನ್ನು ತೋರಿಸುವ ತೀವ್ರತೆಯನ್ನು ಕೂಡ ಕಡಿಮೆ ಮಾಡಿಲ್ಲ. ನಿನ್ನೆ ಇಡೀ ದಿನ ದುಸ್ವಪ್ನವಾಗಿದ್ದ ಇರಾನ್ಗೆ ಇವತ್ತು ಅಮೆರಿಕ, ಇಸ್ರೇಲ್ ಎರಡು ತಿರುಗೇಟು ಕೊಟ್ಟಿವೆ, ವಿಪರೀತವಾದ ದಾಳಿಯನ್ನು ಮಾಡಿವೆ ಮತ್ತು ಪ್ರಕಟ ಮಾಡಿರುವ ಮಿಲಿಟರಿ ಪ್ರಕಟಣೆಗಳ ಪ್ರಕಾರ ಈಗ ಪ್ರಾರಂಭ ಆಗಿದೆ ನಮ್ಮ ತೀವ್ರ ದಾಳಿ ಇರಾನ್ ಮೇಲೆ ಅಂತ ಅಮೆರಿಕ ಹೇಳಿದೆ. ಅದರ ಅರ್ಥ ಗೊತ್ತಿಲ್ಲ. ಇರಾನ್ನ ಪರಮಾಣು ಘಟಕ ನಟಾನ್ಸ್ ಮೇಲೆ ಯಾವುದೋ ಒಂದು ದೇಶದ ದಾಳಿ ಆದಂಗೆ ಇದೆ. IAEA ಹೇಳೋದು, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಹೇಳೋ ಅಂಥದ್ದು ಹೌದು, ದಾಳಿ ಆಗಿದೆ, ಆದರೆ ವಿಕಿರಣ ಸೋರಿಕೆ ಭೀತಿ ಆಗಿಲ್ಲ ಅಂತ ಹೇಳ್ತಿದೆ. ಇರಾನ್ನಲ್ಲಿ ಅಣ್ವಸ್ತ್ರ ಸಂಪಾದನೆ ಮಾಡಿಕೊಳ್ಳುವಂತಹ ಹಂತ ಇನ್ನೂ ಇರಲಿಲ್ಲ, ಆದರೆ ಪಡೆದಿರಲಿಲ್ಲ ಅಣ್ವಸ್ತ್ರವನ್ನು. ಆದರೆ ಅಣ್ವಸ್ತ್ರವನ್ನು ಪಡೆಯುವ ಹಂತವನ್ನು ಅದು ತಲುಪಿದೆ ಎಂಬುದು ಬಹುದೇಶಗಳ ಅನುಮಾನ. IAEA ಮತ್ತು ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಪ್ರಕಾರ ಕೂಡ 60% ಯುರೇನಿಯಮನ್ನು ಸಂಸ್ಕರಿಸಿರುವಂತಹ ಇರಾನ್ ಇನ್ನೊಂದು ಸಣ್ಣ ಟೆಕ್ನಿಕಲಿ ಒಂಚೂರು ಹಿಂದೆ ಮುಂದೆ ಮಾಡಿದ್ರೆ ಅದು ಅಸ್ತ್ರ ಮಟ್ಟಕ್ಕೆ ಬರಬಹುದಾದ ಸಂಸ್ಕರಣೆಯನ್ನು ತಲುಪುತ್ತಿತ್ತು. ಆ ರೀತಿ 60% ಯುರೇನಿಯಮನ್ನು ಸಂಸ್ಕರಣೆ ಮಾಡಿರುವ ಇರಾನ್ ಸುಮಾರು 430ರಿಂದ 450 kg ಯುರೇನಿಯಮನ್ನು ಶೇಖರಿಸಿಟ್ಟಿದೆ ಅನ್ನೋ ಸುದ್ದಿ ಇದೆ. ಹಾಗಾಗಿ ಅದನ್ನು ನಾಶ ಮಾಡಲಿಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿರಬಹುದು. ನಟಾನ್ಸ್ ಒಂದು ಪ್ರದೇಶ. ಅದರಲ್ಲಿ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂತಹ ಅದರ ಅಧ್ಯಕ್ಷರ ಕಚೇರಿ ಮೇಲೆ ಕೂಡ ಕ್ಷಿಪಣಿ ದಾಳಿ ನಡೆದಿದೆ. ಇರಾನ್ನ ವಿವಿಧೆಡೆ ಇರುವ IRGC ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಅಮೆರಿಕ, ಮಿಸೈಲು, ಡ್ರೋನ್ನಲ್ಲಿ ಮತ್ತೊಂದರಲ್ಲಿ. ಅಮೆರಿಕ ಮತ್ತು ಇಸ್ರೇಲ್ನ ಈ ದಾಳಿಗಳ ಮುಖ್ಯ ಆಲೋಚನೆ ಅಥವಾ ಆಸ್ತೆ ಇರುವುದು ಇಷ್ಟೇ: ಏನಾದರೂ ಮಾಡಿ ಇರಾನ್ ಯುದ್ಧ ಮಾಡುವ ಶಕ್ತಿಯನ್ನು ಕಡಿಮೆ ಮಾಡಬೇಕು, ನಂಬರ್ 1. B, ಹೇಗದು ಎಂದರೆ ಅದರ ಬಳಿ ಇರುವಂತಹ ಮಿಸೈಲ್ ಶಕ್ತಿಯನ್ನು ಕುಗ್ಗಿಸಬೇಕು. ಹಾಗಾಗಿ ಅದನ್ನು ನಾಶ ಮಾಡಬೇಕು. ಅದರ ಬಂಕರ್ಗಳು ಅಥವಾ ಮಿಸೈಲ್ ಸ್ಟೋರೇಜ್ ಡಿಪೋಗಳು ಎಲ್ಲರೂ ಒಂದು ಕಡೆ ಸ್ಟೋರ್ ಮಾಡಬೇಕಲ್ಲ ಮಿಸೈಲ್ನ ಸ್ಟೋರ್. 3ನೇದು, ಡ್ರೋನ್ಗಳ ನಾಶ ಆಗಬೇಕು. 1000 ಸಂಖ್ಯೆಗಳಲ್ಲಿ ಇರಾನ್ ಡ್ರೋನನ್ನು ಇಟ್ಕೊಂಡಿದೆ ಅನ್ನೋದು ಒಂದು ಸುದ್ದಿ ಇದೆ ಮತ್ತು ತಾನೇ ಅದರ ವಿಡಿಯೋಗಳನ್ನು ಕೂಡ ಇರಾನ್ ಕೆಲವು ಹಂತದಲ್ಲಿ ಮಾಡಿದೆ. ಇರಾನ್ನ ಪರ್ಟಿಕ್ಯುಲರ್ಲಿ ದಿ ಶಾಹಿದ್ 136 ಡ್ರೋನ್ಸನ್ನು ಇರಾನ್ ರಷ್ಯಾಗೆ ಸಪ್ಲೈ ಮಾಡಿರುವುದು ಉಂಟು. ಮೊನ್ನೆಯ 3 ವರ್ಷದ ಯುಕ್ರೇನ್ ಯುದ್ಧದಲ್ಲಿ ಸುಮಾರು 45ರಿಂದ 50,000 ಅಥವಾ 60,000ದವರೆಗೆ ಈ ಶಾಹಿದ್ ಡ್ರೋನ್ಗಳನ್ನು ಇರಾನ್ ಸಪ್ಲೈ ಮಾಡಿದೆ ರಷ್ಯಾಗೆ. ಅಂದರೆ ಕೆಲವರ ವಾದ ಹೀಗಿದೆ: ರಷ್ಯಾಗೆ 40ರಿಂದ 60,000 ಡ್ರೋನ್ಗಳನ್ನು, ಶಾಹಿದ್ ಡ್ರೋನ್ಗಳನ್ನು ಅದು ಸಪ್ಲೈ ಮಾಡಿದೆ. ಶಾಹಿದ್ ಅಂದರೆ ನಿಮಗೆ ಒಂದು ಸ್ವಲ್ಪ ಮಾಸಿರುವ ಹಳದಿ ಟೈಪಿನ ಹೀಗೊಂದು ಚಿತ್ರಾಕಾರದಲ್ಲಿ ಒಂದು ವಿಮಾನದ ರೀತಿ ಕಾಣಿಸುವಂತಹ ಡ್ರೋನ್ ಅದು. ಆ ಡ್ರೋನನ್ನು ಸಪ್ಲೈ ಮಾಡಿರಬಹುದಾದರೆ ಇರಾನ್ ತಾನೆಷ್ಟು ಇಟ್ಟುಕೊಂಡಿರಬಹುದು ಅನ್ನೋದು ಒಂದು ಕೆಲವರ ಲೆಕ್ಕಾಚಾರ. ಹಾಗಾಗಿ ಅಮೆರಿಕ, ಇಸ್ರೇಲ್ ಅದನ್ನು ಇಳಿಸ್ಬೇಕು ಕೆಳಕ್ಕೆ ಇವರಿಂದ ಅಂತ. ಅದು ಎರಡೂ ಹೋಗಿಬಿಟ್ಟರೆ ಇರಾನ್ನ ಬಾಲ ಕತ್ತರಿಸಿದಂತೆ, ಕೈಕಾಲು ಕತ್ತರಿಸಿ ಹಾಕಿದಂತೆ ಅವ್ರ ಕೈಲಿ ಇನ್ನೂ ಹೋರಾಟ ಮಾಡುವ ಶಕ್ತಿ ಇರುವುದಿಲ್ಲ. ಮೇಲ್ನೋಟಕ್ಕೆ ಇರಾನ್ನ ಆರ್ಮಿ ಭಾಳ ಕೆಟ್ಟದಾಗಿ ಇದೆ ಅಂತ ಏನಲ್ಲ. ಸುಮಾರು 550ರಿಂದ 600 ಲಕ್ಷ ಆರ್ಮಿ ಪರ್ಸನಲ್, ಸರ್ವಿಂಗ್ ಆರ್ಮಿ ಪರ್ಸನಲ್ ಇದ್ದಾರೆ ಅವ್ರ ಹತ್ರ, ಸೇನೆ ಇದು. ಸುಮಾರು 2 ಲಕ್ಷದವರೆಗಿನ ರಿಸರ್ವಿಸ್ಟ್ಗಳಿದ್ದಾರೆ. ಅಂದರೆ ಯಾವಾಗ ಕರೆದರೂ ಬರಬಹುದಾದಂಥವ್ರು ತಯಾರಿಯಾಗಿರೋರಿದ್ದಾರೆ. ಸುಮಾರು 500 ಚಿಲ್ಲರೆಗಿಂತ ಹೆಚ್ಚು ವಿವಿಧ ರೀತಿಯ ಜೆಟ್ಗಳು ಮತ್ತು ಇನ್ನಿತರ ವೈಮಾನಿಕ ಉಪಕರಣಗಳು ಅವರ ಬಳಿ ಇದೆ. ಸುಮಾರು 1700ರಿಂದ 1800 ಟ್ಯಾಂಕ್ಗಳು ಅವರ ಬಳಿ ಇವೆ. ಲಾರ್ಜ್ಲಿ ಚೈನಾ ಆ್ಯಂಡ್ ರಷ್ಯಾ ಮೇಡ್ ಟ್ಯಾಂಕ್ಸ್ ಅವು ಲಾರ್ಜ್ಲಿ. ಅದನ್ನು ಬಿಟ್ಟರೆ ಸುಮಾರು 4,500ರಿಂದ 5,000 ಆರ್ಮರ್ಡ್ ವೆಹಿಕಲ್ಸು ಅವ್ರ ಹತ್ರ ಇರೋದು ಉಂಟು ಮತ್ತು ಒಂದಿಷ್ಟು ನೇವಿ ಇದೆ, ಎಲ್ಲ ಇದೆ ಅವ್ರ ಹತ್ರ. ಬಟ್ ಪ್ರಾಬ್ಲಮ್ ಈಸ್
ಅದು ದಾಳಿ ಮಾಡಲಿಕ್ಕೆ ಬೇಕಾದ ಶಕ್ತಿ ಮತ್ತು ಮಾನಸಿಕ ಸ್ಥಿತಿ ಬೇಕು. ಇವೆರಡೂ ನಾಶ ಆಗಿಬಿಟ್ರೆ, ಆ ಕಡೆ ಪರಮಾಣು ಅಸ್ತ್ರವನ್ನು ನಾಶ ಮಾಡೋದೇ ಆಗಿಬಿಟ್ರೆ ಆಗ ಇರಾನ್ ಕುಸಿದು ಬೀಳುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಹಾಗಾಗಿ ಅಮೆರಿಕ ಮತ್ತು ಇಸ್ರೇಲ್ ಇವತ್ತು ತನ್ನ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ ಮತ್ತು ಎಲ್ಲೆಲ್ಲಿ ಅದರದ್ದು ರಾಕೆಟ್ ಲಾಂಚರ್ಗಳ ಸಿಸ್ಟಮ್ಸ್ ಇದೆ, ಮಿಸೈಲ್ಗಳ ಡಿಪೋಗಳಿವೆ ಅಥವಾ ಮಿಸೈಲ್ ಲಾಂಚರ್ಸ್ ಇವೆ, ಆ ಜಾಗಗಳನ್ನು ಹುಡುಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಉತ್ತರವಾಗಿ ಇರಾನ್ ಸುಮ್ಮನೆ ಕೂತಂಗೇನು ಕಾಣಿಸ್ತಾ ಇಲ್ಲ. ಇರಾನ್ ಕೂಡ ಹೀಗಾಗಿ ಇರಾನ್ನ ಬಂದರು ನಗರಿ ಬುಷೇಹರ್ ಮತ್ತು ಜಾಮ್ದೀರ್ ನಗರದಲ್ಲಿ IRGCಯ ವಾಯುಪಡೆ ಮತ್ತು ನೌಕಾಪಡೆಯ ಕೆಲವು ಸೈನಿಕರು ಸತ್ತಿದ್ದಾರೆ. ಆಗ್ನೇಯ ಇರಾನ್ ಮೇಲೆ ಕೂಡ ದಾಳಿಯಾಗಿದೆ, 1 ಜನ ಸತ್ತಿದ್ದಾರೆ. ಇಟ್ಸ್ ಆಲ್ ರೈಟ್. ಹೊಸ ಇರಾನ್ನ ನಾಯಕನ ನೇತೃತ್ವವನ್ನು ಆಯ್ಕೆ ಮಾಡುವಂಥದ್ದಕ್ಕೋಸ್ಕರ ನಡೀತಾ ಇದೆ ಸಭೆ ಮೇಲೆ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಅಂದರೆ ಎರಡಾಗ್ತಾ ಇದೆ, ಒಂದು ಇಸ್ರೇಲ್ಗೆ ಮತ್ತು ಅಮೆರಿಕಕ್ಕೆ, ವಿಚ್ ಈಸ್ ಮೊಸಾಡ್ ಆ್ಯಂಡ್ CIA ಎರಡಕ್ಕೂ. ಒಂದು ಕಡೆ ತನ್ನ ತಂತ್ರಜ್ಞಾನದ ಮೂಲ, ಇಟ್ ಕುಡ್ ಬಿ ಸ್ಪೈ ಸ್ಯಾಟಲೈಟ್ಸ್ ಇರ್ಬೋದು, ಇಟ್ ಮೇ ಬಿ ಕ್ಯಾಮ್ರಾ ಸಿಸ್ಟಮ್ಸ್ ಇರ್ಬೋದು, ಏನೇ ಇರ್ಬೋದು, ಡ್ಯಾಶ್ ಅದರ ಮೂಲಕ ಒಂದಿಷ್ಟು ಅದಕ್ಕೆ ಗುಪ್ತ ಮಾಹಿತಿಗಳು ಇದ್ದರೂ ಐ ಥಿಂಕ್ ಗ್ರೌಂಡಲ್ಲಿ ಸಂಬಡಿ ಈಸ್ ಹೆಲ್ಪಿಂಗ್ ದೆಮ್. ಯಾರೋ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲದ್ರೆ ದ ಅಕ್ಯುರಸಿ ಆಫ್ ಇನ್ಫಾರ್ಮೇಷನ್ಗಳೇನಿದೆ ಅವ್ರ ಹತ್ರ ಇವಾಗ ಬರ್ತಾ ಇರೋವಂಥದ್ದು ತುಂಬ ಸಣ್ಣ ಪುಟ್ಟ ಮಾಹಿತಿಗಳೆಲ್ಲ ಅವ್ರನ್ನ ತಲುಪ್ತಾ ಇರೋಂಗೆ ಕಾಣಿಸ್ತಾ ಇದೆ. ಸೊ ಸಮ್ವನ್ ಈಸ್ ಹೆಲ್ಪಿಂಗ್. ಅದು ಪಾಸಿಬಲ್ ಇದೆ. 40-45 ವರ್ಷಗಳ ದೀರ್ಘಕಾಲ ಸರ್ವಾಧಿಕಾರಿಯಾಗಿ ಆಡಳಿತವನ್ನು ನಡೆಸಿದ್ದಂಥ ಖಮೇನಿ ಬಹಳ ಜನನ ವಿರೋಧ ಮಾಡಿಕೊಂಡಿದ್ದಾರೆ, ಬಹಳ ಜನ ಕುಟುಂಬಗಳನ್ನು ನಾಶ ಮಾಡಿದ್ದಾನೆ. ಆ ಕುಟುಂಬದವರೆಲ್ಲ ಕಾಯ್ತಾ ಇದ್ರು ಅನಿಸುತ್ತೆ, ಗೊತ್ತಿಲ್ಲ ಯಾರ್ಯಾರನ್ನ ಯಾವ್ಯಾವ ರೀತಿ ತುಳಿದಾಕಿದ್ದಾನೆ ಅಲ್ಲಿ ಅವನು ಅಂತ. ಆ ಸರ್ವಾಧಿಕಾರಿ ಮುಸ್ಲಿಂ ವಾದವನ್ನು ಇನ್ನಷ್ಟು ಪ್ರಖರಗೊಳಿಸುವ ಆತುರದಲ್ಲಿ. ಹಾಗಾಗಿ ಸಮ್ವನ್ ಈಸ್ ಗಿವಿಂಗ್ ದೆಮ್ ಇನ್ಫಾರ್ಮೇಷನ್. ಇದರ ಇಷ್ಟು ಸ್ಪೆಸಿಫಿಕ್ ಆಗಿ ಆಗ್ತಿರಲಿಲ್ಲ. ಇನ್ನು ಹಿಜ್ಬುಲ್ಲಾ ಉಗ್ರರ ಬೇಟೆಗೆ ಈ ಕಡೆಯಿಂದ ಇಸ್ರೇಲ್ ಕೂಡ ತಯಾರಿ ಮಾಡ್ಕೊಂಡಂಗಿದೆ. ಬಹುಶಃ ಗ್ರೌಂಡ್ ಆಪರೇಷನ್ಸು, ವಿಚ್ ಮೀನ್ಸ್ ಇಸ್ರೇಲ್ನ ಸೇನೆ ಲೆಬನಾನ್ ಒಳಕ್ಕೆ ಹೋಗುತ್ತೆ ಅನ್ಸತ್ತೆ, ಹೋಗ್ತಾ ಇದೆ. ಇದೇನು ಫಸ್ಟ್ ಟೈಮ್ ಅಲ್ಲ ಅವ್ರು ಹೋಗ್ತಾ ಇರೋದು, ಭಾಳ ಸರಿ ಹೋಗಿದ್ದಾರೆ, ಇನ್ನೊಂದು ಸರಿ ಹೋಗ್ತಾರೆ ಅಂತ ಕಾಣುತ್ತೆ. ಅವ್ರು ಅಲ್ಲಿ ಬೇಟೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಹಿಜ್ಬುಲ್ಲಾ ಇರಾನ್ ಪರವಾಗಿ ಬಂದಂಗೆ ಕಾಣುತ್ತೆ. ಹಮಾಸನ್ನು ಹೆಚ್ಚು ಕಡಿಮೆ ಮುಗಿಸಿದ್ದಾರೆ. ಹಾಗಾಗಿ ಹಮಾಸ್ದು ಹೆಚ್ಚು ಬುಸು ಹಾವಿನ ಆಟ ಕಾಣಿಸ್ತಾ ಇಲ್ಲ. ಭಾಳ ಆಶ್ಚರ್ಯಕರವಾಗಿ ಬಹುಜನರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ವ್ಯವಹಾರಗಳ ವಿಚಾರದಲ್ಲಿ ಆಸಕ್ತಿ ಇರುವಂಥವ್ರುಗಳಿಗೆಲ್ಲ ಕಾಣಿಸ್ತಾ ಇರೋದು ವೈ ಹೂತೀಸ್ ಆರ್ ಸೈಲೆಂಟ್ ಅಂತ. ಹೂತೀಸ್ ಫ್ರಮ್ ಯೆಮೆನ್ ಭಾಳ ಸೈಲೆಂಟಾಗಿ ಕೂತಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಇರಾಕಿ ಮಿಲಿಷಿಯಾ ಏನಿದೆ ವಿಚ್ ಸಪೋರ್ಟ್ಸ್ ಇರಾಕ್ ಒಳಗಡೆ ಇದ್ದಾರೆ, ಅವರು ಮಾತ್ರ ಇವತ್ತಲ್ಲಿ ಅಮೆರಿಕದ ಎಂಬಸಿಯನ್ನು ಅಟ್ಯಾಕ್ ಮಾಡಿ ಬೆಂಕಿ ಹಾಕಿದ್ದಾರೆ. ಸೊ ಎರಡು ಇರಾನ್ನ ಮರಿ ಪುಂಡರು, ಪೋಖ್ರಿಗಳು, ಕಂತ್ರಿಗಳು ಇಬ್ಬರು ಹೊರಕ್ಕೆ ಬಂದಂಗಿದೆ. ಒಂದು ಹಿಜ್ಬುಲ್ಲಾ, ಇನ್ನೊಂದು ಇರಾಕಿ ಮಿಲಿಷಿಯಾ ಇನ್ ಇರಾಕ್ ಸಪೋರ್ಟೆಡ್ ಬೈ ಇರಾನ್. ಹೂತೀಸ್ ಆ್ಯಂಡ್ ಹಮಾಸ್ ಬಾಯಿ ಮುಚ್ಕೊಂಡು ಕೂತಂಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಈ ಮಧ್ಯೆ ಇರಾನ್ ಕ್ಷಿಪಣಿ ಡ್ರೋನ್ ದಾಳಿಯನ್ನು ಕೊಲ್ಲಿ ರಾಷ್ಟ್ರಗಳು ತಮ್ಮ ಏರ್ ಡಿಫೆನ್ಸ್ ಮೂಲಕ ಪ್ರತಿರೋಧಿಸ್ತಾ ಇವೆ. ವಿಚ್ ಈಸ್ ಕತರ್, ಕುವೈಟ್, ಅಬುದಾಬಿ, ದುಬೈ, ಜೋರ್ಡಾನ್, ಇವೆಲ್ಲ. ಸೌದಿ ಈಸ್ ನಾಟ್ GCC ಕಂಟ್ರಿ, ಬಟ್ ಸ್ಟಿಲ್ ಸಪ್ರೇಟ್ ಕಂಟ್ರಿ ಅದು. ಬಟ್ ಸ್ಟಿಲ್ ಇವರೆಲ್ಲ ಪ್ರತಿರೋಧ ಮಾಡ್ತಿದ್ದಾರೆ. ಲಾರ್ಜ್ಲಿ ಅಮೆರಿಕನ್ ಎಕ್ವಿಪ್ಮೆಂಟ್ಸು, ಹಾಗಾಗಿ ಅವರೆಲ್ಲ ಅದರಲ್ಲೇ ಮಾಡಬೇಕು, ಬೇರೆ ದಾರಿ ಇದ್ದಂಗೆ ಇಲ್ಲ. ಬಹುಜನ ಈ ಪ್ರಶ್ನೆಯನ್ನು ಕೇಳ್ತಿದ್ದಾರೆ, ಎಷ್ಟು ದಿನ ಈ ಯುದ್ಧ ನಡೀಬೋದು ಅಂತ. ಈ ಯುದ್ಧ ಎಷ್ಟು ದಿನ ನಡೆಯುತ್ತೆ ಅನ್ನೋದಕ್ಕೆ ಉತ್ತರ ಬಹಳ ಸರಳವಾಗೂ ಇದೆ ಮತ್ತು ಅಷ್ಟೇ ಕ್ಲಿಷ್ಟಕರವಾಗೂ ಇದೆ ಅದಕ್ಕೆ ಉತ್ತರವನ್ನು ಹುಡುಕಿಕೊಳ್ಳುವುದು. ಎಲ್ಲಿಯವರೆಗೆ ಇರಾನ್ಗೆ ತನ್ನ ಮಿಸೈಲ್ಗಳು ಮತ್ತು ಡ್ರೋನ್ಗಳ ದಾಸ್ತಾನು ಮುಗಿಯುವುದಿಲ್ಲವೋ ಅಥವಾ ಎಷ್ಟು ಅವರು ದಾಸ್ತಾನು ಮಾಡಿಕೊಂಡಿದ್ದಾರೋ ಅದರ ಆಧಾರದ ಮೇಲೆ ಈ ಯುದ್ಧ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಬಹುದು. ಎರಡನೇದು, ಈ ಕಡೆ GCC ಕೊಲ್ಲಿ ರಾಷ್ಟ್ರಗಳ ಪೈಕಿ ವಿಚ್ ಈಸ್ ಲೈನ್ ಆಫ್ ಫೈರಲ್ಲಿರೋಂತಹ ದುಬೈ, ಅಬುದಾಬಿ, ಕುವೈಟ್, ಬಹರೇನ್, ಖತರ್, ಸ್ವಲ್ಪ ಪಾರ್ಟ್ಲಿ ಸೌದಿ ಅರೇಬಿಯಾ. ಸೊ ಇದಿಷ್ಟು ದೇಶಗಳೇನಾಗಿದೆ, ಓಕೆ, ಒಂಚೂರು ಔಟರ್ ಸೈಡ್ ರಿಂಗಲ್ಲಿ ಜೋರ್ಡಾನ್. ಇದಿಷ್ಟು ದೇಶಗಳಿಗೆ ಅಮೆರಿಕದ ಸಪ್ಲೈ ಆಗಿರುವಂತಹ ಮಿಸೈಲ್ ಇಂಟರ್ಸೆಪ್ಟರ್ಸ್ ಮತ್ತು ಡ್ರೋನ್ ಇಂಟರ್ಸೆಪ್ಟರ್ಸ್ ವೆಪನ್ಗಳು, ಅಸ್ತ್ರಗಳು ಇವೆ ಅವ್ರ ಕೈಯಲ್ಲಿ. ಲಾರ್ಜ್ಲಿ ಅವುಗಳು ಅಮೆರಿಕ ಸಪ್ಲೈ ಮಾಡಿರೋವಂಥ ಮಿಸೈಲ್ ಸಿಸ್ಟಮ್ಸ್ ಅವು. ಅದು ಎಷ್ಟು ಪೇಟ್ರಿಯಟ್ ಮಿಸೈಲ್ ಬ್ಯಾಟ್ರಿ ಸಿಸ್ಟಮ್ಸ್ ಆ್ಯಂಡ್ ಇಂಟರ್ಸೆಪ್ಟರ್ಸು, ಅದು ಗೊತ್ತಿಲ್ಲ ಅದು ಎಷ್ಟು ಅವ್ರಿಗೆ ಸಪ್ಲೈ ಆಗಿದೆ ಇವ್ರುಗಳಿಗೆಲ್ಲ ಅದು ಅಂತ. ಅವ್ರಿಗೆ ಎಷ್ಟು ಸಪ್ಲೈ ಆಗಿದೆ ಅನ್ನೋದರ ಮೇಲೆ ಈ ದೇಶಗಳು ಇರಾನ್ ಕೈಲಿ ಎಷ್ಟು ಮಿಸೈಲ್ಗಳಿದೆ ಅನ್ನೋ ಆಧಾರದ ಮೇಲೆ, ಯಾಕಂದರೆ ಅವ್ರು ಹಾರಿಸ್ತಾನೆ ಇದ್ದಾರೆ ದಿನಕ್ಕೆ 100, 200, 70, 80, 100 ಅಂತ. ಇವರು ಅದನ್ನು ಇಂಟರ್ಸೆಪ್ಟ್ ಮಾಡ್ತಾ ಇರಬೇಕು. ಈ ಕಡೆ ಅವ್ರಿಗೆ ಇಂಟರ್ಸೆಪ್ಟಾರ್ ಮತ್ತು ಪೇಟ್ರಿಯಟ್ ಆ್ಯಂಟಿ
ಮಿಸೈಲ್ ಸಿಸ್ಟಮ್ಸು ಖಾಲಿಯಾಗಬಾರ್ದು, ಆ ಕಡೆ ಅವ್ರಿಗೆ ಮಿಸೈಲ್ ಖಾಲಿ ಆಗಬಾರ್ದು. ಆವಾಗ ಎರಡು ಸಮಬಲದಲ್ಲಿ ನಡೀತಿರುತ್ತೆ. ಯಾರ್ದಾರು ಒಬ್ರದ್ದು ಖಾಲಿ ಆದರೆ ಅವ್ರು ಕುಸ್ತು ಬೀಳುತ್ತಾರೆ. ಬಿಕಾಸ್ ಒಂದು ವೇಳೆ ಈ ಗಲ್ಫ್ ಕಂಟ್ರಿಗಳಿಗೆ ಇಂಟರ್ಸೆಪ್ಟರ್ಗಳು ಮತ್ತು ಪೇಟ್ರಿಯಟ್ ಮಿಸೈಲ್ ಸಪ್ಲೈಗಳು ಡೌನ್ ಆಗಿಬಿಟ್ರೆ, ಇರಾನ್ ಕೈಲಿ ಇನ್ನೂ ಮಿಸೈಲ್ಗಳು ಉಳ್ಕೊಂಡಿದ್ರೆ ದಬ 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 ತಂದು ಇವ್ರ ದೇಶಗಳ ಮೇಲೆ ಹಾಕ್ಬಿಡ್ತಾರೆ, ಆಗೋರದನ್ನು ಗ್ಯಾರಂಟಿ. ಹಾಗಾಗಿ ವಿ ಡೋಂಟ್ ನೋ ಈ ಇಬ್ಬರ ದಾಸ್ತಾನುಗಳು ಮತ್ತು ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ ಇನ್ ಟರ್ಮ್ಸ್ ಆಫ್ ಸ್ಟೋರೇಜ್ ಆ್ಯಂಡ್ ಕೆಪಾಸಿಟಿನಲ್ಲಿ ವಿ ಹ್ಯಾವ್ ನೋ ಐಡಿಯಾ. ಅದರ ಮೇಲೆ ಬಹುಶಃ ಈ ಯುದ್ಧ ತೀರ್ಮಾನ ಆಗತ್ತೆ ಅನಿಸುತ್ತೆ. ಅಥವಾ ಲಾರ್ಜ್ಲಿ ಅದರ್ ನೇಷನ್ಸ್ ಯಾರಾದರೂ ಒಳಕ್ಕೆ ಬಂದು ಸೇರಿಕೊಂಡ್ರೆ ಆಗ ಗೊತ್ತಿಲ್ಲ. ಅಥವಾ ಈ ಗಲ್ಫ್ ಕಂಟ್ರಿಗಳೆಲ್ಲವೂ ಆಲ್ ರೈಟ್ ನಾವು ನೇರ ಯುದ್ಧವನ್ನು ಪ್ರಾರಂಭ ಮಾಡಿಯೇ ಬಿಡೋಣ ಅಂತಂದರೆ ಆಗ ಪರಿಸ್ಥಿತಿ ಬೇರೆ ಆಗಬಹುದು. ಇತ್ತ ಬ್ರಿಟನ್ ಇಸ್ರೇಲ್ಗೆ ಅಥವಾ ಅಮೆರಿಕಕ್ಕೆ ಬೆಂಬಲವನ್ನು ಕೊಟ್ಟಿತ್ತು. ನಿನ್ನೆ ನಮ್ಮ ಏರ್ ಬೇಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು ಅಮೆರಿಕನ್ಸ್ ಅಂತ ಇವತ್ತು ತಟಸ್ಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಕಾರಣ, ಇದು ಸಂಬಂಧ ನಮ್ಮಿಬ್ಬರದು ಮೊದಲಿದ್ದಂಗಿಲ್ಲ, ನಿಮ್ಮ ಈ ತಟಸ್ಥ ನಿಲುವು ಸರಿಯಲ್ಲ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬ್ರಿಟನ್ ಈ ನಿರ್ಧಾರಕ್ಕೆ ಬಂದಿರುವುದು ಭಾರತದಲ್ಲಿ ಕಾಂಗ್ರೆಸ್ ಯಾವ ಆಧಾರದ ಮೇಲೆ ಭಾರತಕ್ಕೆ ಪಾಠವನ್ನು ಮಾಡ್ತಾ ಇದೆಯೋ, ನೈತಿಕತೆಯ ಪಾಠವನ್ನು, ಅದೇ ಸಮಸ್ಯೆಯಲ್ಲಿ ಬ್ರಿಟನ್ನಲ್ಲಿ ಲೇಬರ್ ಪಾರ್ಟಿ ಸಿಕ್ಕಾಕೊಂಡಂಗಿದೆ. ಮುಸ್ಲಿಮರ ಓಟಿಗೋಸ್ಕರ ಮೈನಾರಿಟಿಗಳ ಪ್ರೆಷರ್ನ ತಡ್ಕೊಳ್ಳೋಕ್ಕಾಗದೆ ಬ್ರಿಟನ್ ಐ ಥಿಂಕ್ ಹ್ಯಾಸ್ ವಿಡ್ರಾನ್ ಇಂಟು ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಟೈಪಲ್ಲಿ ಬಂದು ನಿಂತಿದ್ದಾರೆ ಅಂತ ಕಾಣುತ್ತೆ. ಅತ್ತ ರಷ್ಯಾ ಕದನ ವಿರಾಮ ಮಾಡಿಕೊಳ್ಳೋದಕ್ಕೆ ಸಲಹೆ ಕೊಟ್ಟಿದ್ದರೆ ಪುಕ್ಕಟೆ ಸಲಹೆಯನ್ನು, ತಾನೇ ಯುಕ್ರೇನ್ ಜೊತೆ ಕದನ ವಿರಾಮ ಮಾಡೋದಕ್ಕೆ ಅದು ತಯಾರಿ ಇಲ್ಲ, ಇನ್ನೊಬ್ರಿಗೆ ಭಾಳ ಸುಲಭವಾಗಿ ಅದು ಕದನ ವಿರಾಮದ ಸಲಹೆಯನ್ನು ಕೊಡ್ತಾ ಇದೆ. ಸೊ ಈ ಯುದ್ಧದಲ್ಲಿ ಎಲ್ಲ ದೇಶಗಳಿಗೂ ತಮ್ಮದೇ ಆದಂತಹ ನಿಲುವುಗಳು, ಸಂಕಟಗಳು ಮತ್ತು ಕೆಂಪು ಲೈನ್ ಇದೆ, ದಾಟಕ್ಕಾಗದೇ ಇರೋವಂಥದ್ದು. ಎಲ್ಲ ದೇಶಗಳಿಗೂ ಒಂದೊಂದು ಸಮಸ್ಯೆ ಇದೆ ಇದರಲ್ಲಿ. ಹಾಗಾಗಿ ಒಂದೊಂದು ದೇಶ ಒಂದೊಂದು ರೀತಿಯ ನಿಲುವನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಗೆ ಬಂದಿದೆ. ಸೇ ಫಾರ್ ಎಕ್ಸಾಂಪಲ್, ಅಮೆರಿಕ ಮೇಲೆ ಟೆರರಿಸ್ಟ್ ದಾಳಿ ಮಾಡಿದಾಗ ಅಫ್ಘಾನಿಸ್ತಾನಿಂದ ಬಂದಂಥ ಟೆರರಿಸ್ಟ್ಗಳು ಅವ್ರ ಮೇಲೆ, ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ಯುದ್ಧವನ್ನು ಪ್ರಾರಂಭ ಮಾಡಿದಾಗ ಯಾರಿಗೂ ಈ ಗೋಜಲ್ ಇರಲಿಲ್ಲ. ಅದರಲ್ಲಿ ಎಲ್ಲರೂ ಒಂದು ಕಡೆ ನಿಂತಿದ್ದರು. ನೇರಕ್ಕೋಗಿ ಅಫ್ಘಾನಿಸ್ತಾನದ ಮೇಲೆ ಯುದ್ಧ ನಡೀತು. ಸದಾಮ್ ಹುಸೇನ್ ಮೇಲೆ ಆದಾಗಲೂ ಇರಾಕ್ನಲ್ಲಿ ವಿಚ್ ಇಸ್ ಡೆಸರ್ಟ್ ಸ್ಟಾರ್ಮ್ 1 ಆ್ಯಂಡ್ ಡೆಸರ್ಟ್ ಸ್ಟಾರ್ಮ್ 2 ಎರಡೂ ಏನಾಯಿತು, ಎರಡರಲ್ಲೂ ಆ ಕನ್ಫ್ಯೂಷನ್ಸ್ ಇರಲಿಲ್ಲ. ಬಟ್ ಈ ಸರಿ ಇದರ್ ಇಸ್ ಅ ಲಾಡ್ ಆಫ್ ಕನ್ಫ್ಯೂಷನ್ ಇದ್ದಂಗಿದೆ. ಹಾಗಾಗಿ ಈ ಗೋಜಲುಗಳು ಬಂದಂಗೆ ಕಾಣಿಸ್ತಾ ಇದೆ. ಈ ಮಧ್ಯೆ ಅಮೆರಿಕದ ಅಧ್ಯಕ್ಷರು ಹೇಳ್ತಿದ್ದಾರೆ ಇರಾನ್ ಮಾತುಕತೆಗೆ ತಯಾರಿ ಇದೆ, ಆದರೆ ನಾನೇ ಅದು ತುಂಬ ತಡ ಆಗೋಯಿತು, ಐ ಆಮ್ ಸಾರಿ ಅಂತ ಹೇಳಿಬಿಟ್ಟಿದ್ದೀನಿ ಅಂತ ಅವರು ಹೇಳ್ತಿದ್ದಾರೆ. ಮತ್ತು ಅಮೆರಿಕ ಹೇಳಿದೆ ತನ್ನ ಪ್ರಜೆಗಳಿಗೆ ನಿಮ್ಮ ರಕ್ಷಣೆಯನ್ನು ನೀವೇ ಮಾಡ್ಕೋಬೇಕು, ನೀವೇ ಏನಾದ್ರು ಅಪ್ಪಿತಪ್ಪಿ ದೇಶ ಬಿಟ್ಟು ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಹೋಗ್ಕೋಬೇಕು ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಅಂತ ಹೇಳಿದ್ದಾರೆ. ಭಾರತದ ಥರ ಅಲ್ಲ. ಏನು ಮಾಡ್ತಾ ಇದ್ದಾರೆ ಮೋದಿ? ಹೋಗೇ ಇಲ್ಲ ಪ್ಲೇನ್ ತೊಗೊಂಡು, ಮೋದಿ ಟೈರ್ಗೆ ಏರೇ ಹೊಡ್ಕೊಂಡಿಲ್ಲ ಅವರು ಅನ್ನೋ ಲೆವೆಲಲ್ಲಿದ್ದಾರೆ ಇಂಡಿಯಾನಲ್ಲಿ. ಇನ್ನೂ ನಾನು ಪದೇ ಪದೇ ಹೇಳ್ತಿರ್ತೀನಿ, ಈಸಿ ಅಲ್ಲ ಇವ್ಯಾಕ್ಯುಯೇಷನ್ಸ್ ಬಗ್ಗೆ ಮಾತನಾಡೋರು. ಕೂತ್ಕೊಂಡು ಮಾತಾಡೋದು ಸುಲಭವಾಗಿ ಮಾತಾಡ್ಬೋದು, ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕಾಗತ್ತೆ. ಆ ತಾಳ್ಮೆಯ ಪರಿಣಾಮವೇ ಒಂದಿಷ್ಟು ಜನ ವಾಪಸ್ ಬಂದಿದ್ದಾರೆ ಅಂತ ಕಾಣುತ್ತೆ ಬೆಂಗಳೂರಿಗೆ ಮತ್ತು ಇನ್ನಿತರ ಭಾಗಗಳಿಗೆ ಭಾರತದಲ್ಲಿ. ಎಸ್ ಸರ್, ಯುರೇನಿಯಮನ್ನು ಸಂಗ್ರಹ ಮಾಡಿಟ್ಟಿರೋದನ್ನ ಡ್ಯಾಮೇಜ್ ಮಾಡಬೇಕು, ಅದನ್ನು ಮುಗಿಸ್ಬೇಕು ಅಂತ ಇದೆ. ಅದು ಯಾವುದೇ ರೀತಿ ಅಂತ ಮುಗಿಸಕ್ಕಾಗಲ್ಲ ರೀ. ಅಲ್ಲ, ಅದ್ರ ಮೇಲೆ ದಾಳಿ ಡ್ಯಾಮೇಜು ಮಾಡೋಕ್ಕಾಗಲ್ಲ. ಡ್ಯಾಮೇಜ್ ಮಾಡಿದ್ರೆ ಯಾರಿಗ್ರಿ ಅದ್ರದ್ದು ವಿಕಿರಣ ಬರೋದು ನಾಳೆ? ಮತ್ತೆ ಅದನ್ನ ಯಾವನ ಡ್ಯಾಮೇಜ್ ಮಾಡ್ತಾನೇನ್ರಿ? ಅಲ್ಲ, ಅದನ್ನೇ ಹೇಳ್ತಾರೆ ಸರ್. ದಾಳಿ ಸರೆಂಡರ್ಡ್ ಅಲ್ಟಿಮೇಟ್ಲಿ IAEA ವಿಲ್ ಹ್ಯಾವ್ ಟು ಟೇಕ್ ಇಟ್ ಓವರ್. ಅಥವಾ IAEA ಆರ್ ಅಮೆರಿಕ ನಾಳೆ ಯುದ್ಧದಲ್ಲಿ ಗೆದ್ದು ಹೊಸ ಆಡಳಿತ ಅಲ್ಲಿಗೆ ಬಂದು ಅವರು ನಮ್ಮದು ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ನಾವು ಕೈ ಬಿಡ್ತೀವಿ ಅಂತ ಹೇಳಿ ಕೈ ಬಿಟ್ಟಾಗ ಅವ್ರಿಗೆ ಸಿವಿಲ್ ಸೈಡಲ್ಲಿ ಅಂದರೆ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಬೇಕಾದದ್ದನ್ನು ಕೊಟ್ಟು ಅಥವಾ ಅದನ್ನು IAEA ನಿಯಂತ್ರಣದಲ್ಲಿ ಇಟ್ಕೊಂಡು ಉಳಿದಿದ್ದನ್ನು ಥರ್ಡ್ ಕಂಟ್ರಿಗೋ ಅಥವಾ ಸೇಫರ್ ಸೈಟ್ಸ್ ಲೊಕೇಶನ್ಸ್ಗೋ ಅದನ್ನು ಶಿಫ್ಟ್ ಮಾಡ್ಬೋದೇ ಹೊರತು ಬೇರೆ ಏನೂ ಮಾಡೋಕ್ಕಾಗಲ್ಲ. ಸಂಗ್ರಹ ಮಾಡಿಟ್ಟಿದ್ದನ್ನು ಈಗ ದಾಳಿಯ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ಡ್ಯಾಮೇಜ್ ಆಗ್ಬೋದು, ಹೇಳೋಕ್ಕಾಗಲ್ಲ, ಆಗ್ಬೋದು. ಸೊ ಅದು ಅನುಭವಿಸಬೇಕಾದಂಥ ಪರಿಸ್ಥಿತಿ. ಓ ಎಸ್, ಲೈಕ್ಲಿ ಯು ಕಾಂಟ್ ಸೇ ನೋ. ಅಂದರೆ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಇವ್ರು ದಾಳಿ ಮಾಡಿದಾಗಲೂ ಆಗಬಹುದು, ಅಥವಾ ಡೆಸ್ಪರೇಟ್ ಆಗಿ ತಲೆಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಬಹುದಾದ ಇರಾನ್ ತಲೆಕೆಟ್ಟು ತಾನೇ ಏನಾದ್ರು ಡಿಸ್ಟ್ರಾಯ್ ಮಾಡ್ಬೋದು ಅವರ ದೇಶದಲ್ಲಿ, ಗೊತ್ತಿಲ್ಲ, ಐ ಡೋಂಟ್ ನೋ. ಅಥವಾ ಯಾವ್ದಾದ್ರು ರೋಗ ಸಂಸ್ಥೆಗಳಿಗೆ ಒಂದಿಷ್ಟನ್ನು ರವಾನಿಸ್ಬೋದು, ವಿಚ್ ಕುಡ್ ಬಿ ಇವನ್ ಟೆರರಿಸ್ಟ್. ದೇರ್ ಇಸ್ ಆಲ್ವೇಸ್ ಎ ಫಿಯರ್ ಈ ಪ್ರಪಂಚದಲ್ಲಿ. ಅಣ್ವಸ್ತ್ರಗಳು ರೋಗ್ ನೇಷನ್ಗಳು ಅಂದರೆ ರೌಡಿ ರಾಜ್ಯಗಳು, ಕಂತ್ರಿಗಳು, ಕಚಡಗಳು ಮತ್ತು ರೌಡಿ ಭಯೋತ್ಪಾದಕರಿಗೆ ಸಿಕ್ಕಿದ್ರೆ ಗತಿ ಏನು ಅಂತ. ದಟ್ ಈಸ್ ಕಾಲ್ಡ್ ಡರ್ಟಿ ಬಾಂಬ್ ಅಂತ. ಈ ಡರ್ಟಿ ಬಾಂಬ್ ಆಗಿಬಿಟ್ರೆ ಏನು ಮಾಡಬೇಕು ಅನ್ನೋದು. ಹಾಗಾಗಿ
ಏನು ಬೇಕಾರಾಗೋದು. ದಿಸ್ ಇಸ್ ದಿ ಪ್ರಾಬ್ಲಮ್ ವಿತ್ ಪಾಕಿಸ್ತಾನ್. ಭಾಳ ಜನಕ್ಕೆ ಇದು ಅರ್ಥ ಆಗ್ತಿಲ್ಲ ಇವತ್ತು. ಆ ದಿನ ಭಾಳ ಹತ್ತಿರದಲ್ಲೇ ಬರುತ್ತೆ ಅಂತ ಅನ್ನಿಸ್ತಿದೆ. ದೆರ್ ಈಸ್ ಎ ಪ್ರಾಬ್ಲಮ್ ವಿತ್ ಪಾಕಿಸ್ತಾನ್ ಇನ್ ಟರ್ಮ್ಸ್ ಆಫ್ ನ್ಯೂಕ್ಲಿಯರ್ ಮ್ಯಾನೇಜ್ಮೆಂಟಲ್ಲಿ. ಎಸ್. ಇನ್ನು ಆಪರೇಷನ್ ಟ್ರೂತ್ಫುಲ್ ಪ್ರಾಮಿಸ್ 4 ಕಾರ್ಯಾಚರಣೆಯ ಭಾಗವಾಗಿ ಅಮೆರಿಕದ ಸೇನಾ ನೆಲೆಗಳು ಮತ್ತು ಆಸ್ತಿಗಳನ್ನೆಲ್ಲ ಗುರಿಯಾಗಿಸಿಕೊಂಡು ದಾಳಿಯೆಲ್ಲ ಮಾಡಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ತನ್ನ ಅತ್ಯಾಧುನಿಕ ಫತಹ್ 2 ಹೈಪರ್ಸಾನಿಕ್ ಮಿಸೈಲ್ ಅನ್ನ ಇರಾನ್ ಪ್ರಯೋಗಿಸಿದೆ. ಅದು ಮ್ಯಾಕ್ 15 ಅಂತ ಕರೀತಾರೆ. ಅದಕ್ಕೆ 1500 ವರೆಗೂ ಕೂಡ ಟಾರ್ಗೆಟ್ ಅನ್ನು ರೀಚ್ ಮಾಡಬಹುದು. ಅದು ಅಮೆರಿಕದ ಅತಿ ದೊಡ್ಡ ಕಿಲೋಮೀಟರ್ ವರೆಗೂ ಕೂಡ ರೀಚ್ ಮಾಡಬಹುದು. ದಾಳಿ ಮಾಡಿರೋದಾಗಿ ಇರಾನ್ ಹೇಳಿಕೊಂಡಿದೆ. ಸೌದಿಯ ರಿಯಾದ್ನಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿಯ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ದಾಳಿ ಖಂಡಿಸಿರುವಂತಹ ಸೌದಿ ಸರ್ಕಾರ ಇರಾನ್ ವಿರುದ್ಧ ಯುದ್ಧಕ್ಕೆ ಸಿದ್ಧವಿರುವುದಾಗಿ ಹೇಳಿಕೊಂಡಿದೆ. ಸೊ ಇಸ್ರೇಲ್ ಮತ್ತು ಅಮೆರಿಕದ ನೆಲೆಗಳ ಮೇಲಿನ ದಾಳಿ ಬಗ್ಗೆ IRGC ವಿಡಿಯೋ ಮತ್ತು ಸ್ಯಾಟಲೈಟ್ ಚಿತ್ರಗಳನ್ನು ರಿಲೀಸ್ ಮಾಡಿದೆ. ಈ ಯುದ್ಧದಲ್ಲಿ ತಲೆ ಹಾಕದಂತೆ ಯುರೋಪ್ ದೇಶಗಳಿಗೂ ಕೂಡ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಇಸ್ರೇಲ್ ಅಮೆರಿಕ ದಾಳಿಯಿಂದಾಗಿ ಇರಾನ್ನಲ್ಲಿ ಸಾವಿನ ಸಂಖ್ಯೆ ಈಗ 800ಕ್ಕಿಂತಲೂ ಹೆಚ್ಚಾಗಿದೆ. 900 ಜನ ಗಾಯಗೊಂಡಿದ್ದಾರೆ. ಕಳೆದ 24 ಗಂಟೆಯಲ್ಲಿ ಕನಿಷ್ಠ 85 ಜನ ಸಾವನ್ನಪ್ಪಿದ್ದಾರೆ. ಇರಾನ್ನ ಮಿನಾಬ್ ನಗರದಲ್ಲಿ ಅಮೆರಿಕ ಇಸ್ರೇಲ್ ಶನಿವಾರ ನಡೆಸಿದಂಥ ಕ್ಷಿಪಣಿ ದಾಳಿಗೆ 165 ಅಮಾಯಕ ಶಾಲಾ ಬಾಲಕಿಯರು ಮೃತಪಟ್ಟಿದ್ರಲ್ಲ, ಅವರ ಅಂತ್ಯ ಸಂಸ್ಕಾರ ಇವತ್ತಾಯಿತು. ಜನಸಾಗರವೇ ಸೇರಿತ್ತು. ಇರಾನ್ಗೆ ಚೀನಾ ಮತ್ತು ಪಾಕಿಸ್ತಾನ ಬೆಂಬಲ ಘೋಷಿಸಿದೆ. ಪಾಕಿಸ್ತಾನದ ಲಾಹೋರ್ನಲ್ಲಿ ಅಮೆರಿಕ ರಾಯಭಾರಿ ಕಚೇರಿಗೆ ನುಗ್ಗಿ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ಚೈನಾ ಬೆಂಬಲವನ್ನು ಘೋಷಿಸಿದೆ ಅಂದರೆ ಬೆಂಬಲ ಅಂದ್ರೆ ಆರ್ಮಿ ಶಸ್ತ್ರಾಸ್ತ್ರಗಳನ್ನು ಕೆಲವೊಂದು ಪೂರೈಕೆ ಮಾಡ್ಬೋದು, ಮಾಡಿದ್ರು ಪ್ರಯೋಜನ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಪಾಕಿಸ್ತಾನ ನೇರ ಬೆಂಬಲವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಪಾಕಿಸ್ತಾನಕ್ಕೆ ಆಂತರಿಕವಾಗಿ ಇರಬಹುದಾದ ಸಮಸ್ಯೆಗಳಿಂದಾಗಿ ಅದನ್ನು ಮಾಡಬಹುದು. ಒಂದ್ ಕಡೆಗೆ ಅಮೆರಿಕ ಜೊತೆಗೆ ಈ ಕಡೆಗೆ ಮಾತುಕತೆ ಆಗಿದೆ, ನಾನು ಇರಾನ್ ಹಾಗಾಗಿ ಅದು ಆಗ್ಲಿಕ್ಕಿಲ್ಲ ಅನ್ಸತ್ತೆ. ಬಟ್ ಸ್ಟಿಲ್ ಪಾಕಿಸ್ತಾನ್ ಇಸ್ ಇನ್ ಎಗೈನ್ ನಾನು ಹೇಳದಲ್ಲ, ಬಹಳ ದೇಶಗಳು ಇವತ್ತು ತೀವ್ರ ಸಂದಿಗ್ಧ ಸ್ಥಿತಿಯಲ್ಲಿವೆ ಅಂತ. ಹಾಗೆ ಅದು ಅಷ್ಟೇ. ಬಟ್ ಚೀನಾ ಈ ರೀತಿ ಫಾರ್ ಎಕ್ಸಾಂಪಲ್ ಒಮಾನ್ ಡಿಡ್ ನಾಟ್ ವಾಂಟ್ ದಿಸ್ ಅಟ್ ಎನಿ ಕಾಸ್ಟ್, ಇದು ಆಗಬಾರದು ಅಂತ ಅವ್ರು ತಡೀತಾ ಇದ್ರು. ಗಲ್ಫ್ ದೇಶಗಳು ಫಾರ್ ಎಕ್ಸಾಂಪಲ್ ಅಬುದಾಬಿ ಅಂದರೆ GCC ಕಂಟ್ರಿಗಳೇನಿವೆ, UAE ಏನಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ, ಯಾರಿಗೂ ಬೇಕಾಗಿರಲಿಲ್ಲ. ಅವರೆಲ್ಲ ಹೆಂಗಾದ್ರೂ ಮಾಡಿದ್ರೆ ದೂರ ಇದ್ಬಿಡೋಣಪ್ಪ, ಸವಾಸ ಬೇಡ ಇದ್ರದ್ದು ಅಂದ್ಕೊಂಡಿದ್ರು. ಆಗಲಿಲ್ಲ, ಎಲ್ಲ ಒಳಗೆಳ್ಕೊಂಡಿದ್ದಾರೆ. ಈಗ ಇರಾನ್ ಹೇಳ್ತಾ ಇದೆ ಯುರೋಪ್ ದೇಶಗಳಿಗೆ ತಲೆ ಹಾಕ್ಬೇಡಿ ಹುಷಾರ್. ಇವೆಲ್ಲ ಈ ಬುರುಡೆಗಳನ್ನು ಭಾಳ ಜನ ನೋಡಿದ್ದೀವಿ ನಾವು. ಇರಾಕ್ನಲ್ಲಿ ಮೊದಲನೇ ಬಾರಿಗೆ ಯುದ್ಧ ನಡೆದಾಗ ಸದ್ದಾಮ್ ಹುಸೇನ್ ಕೊಡ್ತಾ ಇದ್ದಿದ್ದು ಹೇಳಿಕೆಗಳನ್ನ ಯಾರು ತಿರುವ ಹಾಕಿದ್ರೆ, ಈಗ ನಿಮಗೆ ಚುಚ್ಚೋದಿದೆಯಲ್ಲ, ಚುಚ್ಕೊಳ್ಳಿ, ಅದ್ರಲ್ಲಿ ಸಿಕ್ಕತ್ತೆ ಮೋಸ್ಟ್ಲಿ, ನಮಗೆಲ್ಲ ನೆನಪಾಗಬೇಕು ಅಷ್ಟೇ, ನಮಗೆ ಚುಚ್ಚೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ. ಅವತ್ತಿನ ದಿನದ ಸದ್ದಾಮ್ ಹುಸೇನಿನ ಭಾಷಣಗಳು ಮತ್ತು ವಾಕ್ಯಗಳು ಇಷ್ಟು ಹೇಳಿಕೆಗಳನ್ನು ನೋಡ್ಬಿಟ್ರೆ ನಡುಗು ಹೋಗಬೇಕಾಗಿತ್ತು. ಹಿ ಹ್ಯಾಡ್ ಎ ಮಿಸೈಲ್ ಕಾಲ್ಡ್ ಸ್ಕಡ್ ಅಂತ ಅವನ ಹತ್ರ ಒಂದು ಸ್ಕಡ್ ಅಂತ ಒಂದು ಮಿಸೈಲ್ ಇತ್ತು. ಅದು ಡಬ್ಬ ಅದು ಅಂತ ನಮ್ಗೆ ಆಮೇಲೆ ಗೊತ್ತಾಯ್ತು ಅದರದ್ದು ಸ್ಕಡ್ ಮಿಸೈಲಿನ ಕತೆ. ಅವನು 6 ತಿಂಗಳ ವ್ಯಾಪ್ತಿನಲ್ಲಿ ಒಂದು 60-70 ಸ್ಕಡ್ ಮಿಸೈಲನ್ನು ಹಿ ಹ್ಯಾಡ್ ಲಾಂಚ್ಡ್. ಅದನ್ನು ಅವತ್ತು ಅವನು ದುಬೈ ಕಡೆಗೆ ಈ ಕಡೆಗೆಲ್ಲ ಮಾಡಿದ್ದ. ಭಾಳ ವಿಚಿತ್ರ ಅಂದರೆ ಇರಾನ್ದು ನನಗೆ ಆಶ್ಚರ್ಯ ಆಗ್ತಿರೋದು, ದುಬೈ ಮತ್ತು ಅಬುದಾಬಿ ಮೇಲೆ ಅದು ದಾಳಿ ಮಾಡ್ತಿರೋದು. ಈವನ್ ಖತಾರ್ ಮೇಲೆ ಫಾರ್ ಎಕ್ಸಾಂಪಲ್ಗೆ. ಇರಾನ್ ಮೇಲೆ ಅಂತಾರಾಷ್ಟ್ರೀಯ ಭಾಳ ಹೇರಿಕೆಗಳಿವೆ, ಅಂದರೆ ರೆಸ್ಟ್ರಿಕ್ಷನ್ಸ್ ಇವೆ ಇರಾನ್ ಮೇಲೆ. ಅದು ಹೀಗೆ ಬಿಹೇವ್ ಮಾಡಬೇಕು ಅಂತ ಅಂತಾರಾಷ್ಟ್ರೀಯ ಹೇರಿಕೆಗಳು ತುಂಬ ಇವೆ ಇರಾನ್ ಮೇಲೆ. ಹಾಗಾಗಿ ಇರಾನ್ನ ಬಹುತೇಕ ಹಣಕಾಸಿನ ವ್ಯವಹಾರ ದುಬೈ ಮೂಲಕ ನಡೆಯುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಐ ಆಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ, ನನಗಿದು ಭಾಳ ಆಶ್ಚರ್ಯ ಇದೆ ನನಗೆ. ಬಿಕಾಸ್ ಐ ನೋ ದಿಸ್ ಇದು ದೇರ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಹ್ಯಾಪನ್ ಔಟ್ ಆಫ್ ದುಬೈಯಿಂದ. ಅವ್ರದ್ದು ತುಂಬ ವ್ಯವಹಾರಗಳೆಲ್ಲ. ಅದು ಯಾಕೆ ದುಬೈ ಮೇಲೆ ಹೋಗ್ತಾ ಇದ್ದಾರೆ ಅವರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನಮ್ಮ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅವ್ರದ್ದು ಕಥೆನ ಏನಪ್ಪ ಇದು ಅಂತ. ಏನೇ ಅವ್ರು ಮಾಡ್ಕೊಂಡಿದ್ದಾರೆ. ಹಾಗೆ ಈ ಸದ್ದಾಮ್ ಹುಸೇನ್ ಸ್ಕಡ್ ಅಂತ ಇಟ್ಕೊಂಡು ಬಡ್ ಅಂತ ಬಿದ್ಕೊಂಡು ಮನೆಗೆ ಹೋದ ಅವನು ಹಿಂಗೆ ಎದುರಿಸ್ತಿದ್ದ. ಅವನು ಯಾರಾದರೂ ಬಂದುಬಿಟ್ರೆ ನಿಮ್ಮನ್ನು ಮಲಗಿಸ್ಬಿಡ್ತೀನಿ, ಕೊಚ್ಬಿಡ್ತೀನಿ, ಚಚ್ಬಿಡ್ತೀನಿ ಅಂತಿದ್ದ. ಆಮೇಲೆ ಹೋಗ್ಬಿಟ್ಟು ಬಿಲದೊಳ್ಳು ಭೀಮಸೇನ ಅಂದ್ಬಿಟ್ಟು ಭೂಮಿ ಒಳಗಡೆ ಹೋಗ್ಬಿಟ್ಟು ಒಂದು ಹಳ್ಳದೊಳಗಡೆ ಔಷ್ಕೊಂಡು ಕೂತಿದ್ದ. ಹೊಡೆದು ಎಳ್ಕೊಂಬಂದ್ರು ಮೇಲಕ್ಕೆ ಅವನನ್ನು ಬಾಯಿಲಿ ಅಂದ್ಬಿಟ್ಟು. ಹಾಗಾಗಿ ಈ ಥರದ ಬೈಕೆಲ್ಲ ಯಾರು ಹೆದರ್ಕೊಳ್ಳಲ್ಲ, ವಾರ್ನಿಂಗಿಗೆಲ್ಲ. ಇಫ್ ಎ ಸಿಚುಯೇಷನ್ ಅರೈಸಸ್ ಅವರೂ ಎಲ್ಲ ಜಾಯಿನ್ ಆಗಿಬಿಟ್ರೆ ಪ್ರಾಬ್ಲಮ್. ದಿ ಪ್ರಾಬ್ಲಮ್ ಫಾರ್ ಅಮೆರಿಕಾ ಈಸ್ ನ್ಯಾಟೋನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂಥದ್ದಿಲ್ಲ ಅದಕ್ಕೆ. ಹಾಗಾಗಿ ಅದಕ್ಕೆ ಈ ಪರಿಸ್ಥಿತಿ ಇವತ್ತು ಬಂದಿರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇನ್ನು ಇರಾನ್ ಫತಹ್ 2ಗೆ ಕೈ ಹಾಕ್ತಾ ಇದೆ ಇವತ್ತು ಅಂತ ಕೆಲವು ಕಡೆಯಲ್ಲಿ ರಿಪೋರ್ಟ್ಸು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ಸೋ ಅದರ್ ಹೈಪರ್ಸಾನಿಕ್ ಮಿಸೈಲ್ಸ್ ಹೋಗ್ತಾ ಇದೆ ಅಂತ, ಸೂಪರ್ಸಾನಿಕ್ಕಿಂದ ಹೈಪರ್ಸಾನಿಕ್ಗೆ ಹೋಗ್ತಾ ಇದ್ದಾರೆ ಅಂತ. ಹೈಪರ್ಸಾನಿಕ್ ಮಿಸೈಲ್ಸಿನ ಪ್ರಾಬ್ಲಮ್ಗಳೇನಪ್ಪ ಅಂತಂದರೆ, ಪ್ರಾಬ್ಲಮ್ ಏನಂದರೆ ವಿಪರೀತವಾದ ವೇಗವನ್ನು ಪಡೆದುಕೊಂಡು, ಅಂದರೆ ಮ್ಯಾಕ್ 10, ಮ್ಯಾಕ್ 12, ಮ್ಯಾಕ್ 13 ಲೆವೆಲ್ಸಲ್ಲಿ, ವಿಚ್ ಈಸ್ ಮ್ಯಾಕ್ 12, ಮ್ಯಾಕ್ 13, ಮ್ಯಾಕ್ 10 ಅಂತಂದರೆ ಏನಪ್ಪ ಅಂದರೆ ಶಬ್ದಕ್ಕಿಂತ ಅಷ್ಟು ಪಟ್ಟು ಹೆಚ್ಚು ವೇಗವಾಗಿ ಹೋಗುವುದು ಅಂತ ಅರ್ಥ. ಅದು ಅಷ್ಟು ವೇಗವಾಗಿ ಹೋಗುವ ಈ ಮಿಸೈಲ್ಗಳನ್ನು ಭೇದಿಸಿ ಹೊಡೆದು ಉರುಳಿಸುವ ಶಕ್ತಿ ಭಾಳ ಇನ್ನೂ ಬಂದಿಲ್ಲ ಯಾರಿಗೂ. ಹಾಗಾಗಿ
ಆರ್ಸೆನಿಕ್, ಈಗ ರಷ್ಯನ್ಸ್ ಆರ್ ಡಿಪ್ಲಾಯಿಂಗ್ ಇಟ್ ಆನ್ ಯುಕ್ರೇನ್ ಮೇಲೆ, ಅವರು ಹೈಪರ್ಸಾನಿಕ್ ಮಾಡಿದ್ದಾರೆ. ನಾವು ರ್ಯಾಮ್ಜೆಟ್ ಮಾಡಿ ನಮ್ಮಲ್ಲೂ ಹೈಪರ್ಸಾನಿಕ್ ಮಿಸೈಲ್ಸ್ಗೆ ನಮ್ಮಲ್ಲೂ ತಯಾರಿ ನಡೆದಿದೆ ಎಲ್ಲ. ಹಾಗಾಗಿ ಹೈಪರ್ಸಾನಿಕ್ ಮಿಸೈಲ್ಸ್ ಕುಡ್ ಬಿ ಎ ಟಫ್ ಒನ್. ಬಟ್ ಹೈಪರ್ಸಾನಿಕ್ ಮಿಸೈಲ್ಸ್ ಇರಾನ್ಗೆ ಒಂದಿಷ್ಟು ಲಾಭವನ್ನು ಆರಂಭದ ದಿನಗಳಲ್ಲಿ ತಂದು ಕೊಡಬಹುದು, ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಟ್ ಆದರೆ ಹೈಪರ್ಸಾನಿಕ್ ಮಿಸೈಲ್ ಆ್ಯಂಡ್ ಫತಾ 2ಗೆ ಈಗಲೇ ಇರಾನ್ ಕೈ ಹಾಕ್ತಿದೆ ಅಂತಂದರೆ ಸ್ವಲ್ಪ ಡೌಟ್ ಬರುತ್ತೆ ನನಗೆ. ತನ್ನ ಆರ್ಸೆನಲ್ನಲ್ಲಿರುತ್ತೆ ಬ್ರಹ್ಮಾಸ್ತ್ರವನ್ನು ಕೊನೆಯಲ್ಲಿ ನಾನು ಬಳಸಬೇಕು ಅನ್ನೋದು ನಮ್ಮ ಯುದ್ಧ ನಿಯಮ ಯಾವಾಗಲೂ. ಎಲ್ಲ ಖಾಲಿ. ಹಾಗಾಗಿ ಯಾಕೆ ಇಷ್ಟು ಅರ್ಲಿ, ವಿ ಹ್ಯಾವ್ ನೋ ಐಡಿಯಾ. ಎಸ್. ಇನ್ನು ಅಮೆರಿಕ ವಿರುದ್ಧ ಎಪಿಕ್ ಫ್ಯೂರಿ ಯುದ್ಧದ 4ನೇ ದಿನಕ್ಕೆ ಕಾಲಿಟ್ಟಿರೋದು ಎಲ್ಲರಿಗೂ ಗೊತ್ತು. 3 ಲಕ್ಷ ಕೋಟಿ ಆಗುತ್ತೆ, 76 ಕೋಟಿ ಆಗುತ್ತೆ, 76,000 ಆಗುತ್ತೆ, 100,000 ಆಗುತ್ತೆ, ಏನೇನೋ ಎಲ್ಲ ಒಂದೊಂದು ರೇಟನ್ನು ಕೊಡ್ತಾರೆ. ಇದು ಅಮೆರಿಕ ಮತ್ತು ಇಸ್ರೇಲು ಮತ್ತು ಯಾವುದೇ ಪಾಶ್ಚಿಮಾತ್ಯ ದೇಶಗಳ ಯುದ್ಧ ಯಾವಾಗಲೂ ಕಾಸ್ಟ್ಲಿನೇ. ಯಾಕೆ ಅಂತಂದರೆ ಅವರ ಉಪಕರಣಗಳು ಕಾಸ್ಟ್ಲಿ, ಅವರ ವ್ಯವಹಾರಗಳು ಕಾಸ್ಟ್ಲಿ, ಅವರ ಖರ್ಚು ಹೆಚ್ಚು ಯಾವಾಗಲೂ. ನಮ್ಮ ದೇಶದ ಥರ ಅಲ್ಲ, ನಾವು ಎಲ್ಲವನ್ನು ಚೀಪಾಗಿ ಮಾಡ್ಕೋತೀವಿ ವ್ಯವಹಾರನ ನಾವು. ಟೇಕ್ ಫಾರ್ ಎಕ್ಸಾಂಪಲ್ ಪೇಟ್ರಿಯಟ್ ಮಿಸೈಲ್ ಬ್ಯಾಟ್ರಿ ಸಿಸ್ಟಮ್ಸನ್ನ, ಆ್ಯಂಟಿ ಏರ್ಕ್ರಾಫ್ಟ್ ಅವ್ರ ಆ್ಯಂಟಿ ಮಿಸೈಲ್ ಸಿಸ್ಟಮ್ಸನ್ನ ಏನಿದೆ ಅದು, ಇಟ್ಸ್ ಸೋ ಕಾಸ್ಟ್ಲಿ ಕಂಪೇರ್ ಟು ನಮ್ಮ ಆಕಾಶ ಇದ್ದಂಗೆ. ನಮ್ಮ ಆಕಾಶ ಸೋ ಚೀಪ್ ಅದು, ಬಟ್ ಇಟ್ ಡಸ್ ದಿ ವರ್ಕ್, ಎಫೆಕ್ಟಾಗಿ ಕೆಲಸ ಮಾಡುತ್ತದೆ. ಭಾಳ ಹಿಂದೆ ಮೋದಿ ಹೇಳ್ತಿದ್ದಂಗೆ ಅಥವಾ ಜೋಕ್ ಇತ್ತಲ್ಲ, ಅದೆಲ್ಲಿಂದ ನಾನು ಇಲ್ಲಿಗೆ ಆಟೋಲು ಹೋದರೆ ಜಾಸ್ತಿ ಕಾಸ್ಟ್ ಆಗುತ್ತೆ, ಮೂನ್ಗೆ ಹೋಗೋವಾಗ 1 ಕಿಲೋಮೀಟ್ರ್ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತಿದ್ರಲ್ಲ, ಆ ಟೈಪು. ಹಾಗಾಗಿ ಇವ್ರದ್ದು ಖರ್ಚುಗಳು ಯಾವಾಗಲೂ ಹೆಚ್ಚಿರುತ್ತೆ, ಯುದ್ಧದ ಖರ್ಚುಗಳು. ನಮ್ಮ ಥರ ಅಲ್ಲ ಅವ್ರದ್ದು. ಅಮೆರಿಕ ಸದ್ಯಕ್ಕೆ B-1 B-2 ಬಾಂಬರ್ಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಆಬ್ವಿಯಸ್ಲಿ. ಇನ್ನು F-35 ಸೀರೀಸಲ್ಲಿ ಯೂಸ್ ಮಾಡಿದ್ದಾರೆ. F-22 ರ್ಯಾಪ್ಟರ್ಸ್ಗಳು ಮತ್ತು F-15 ಫೈಟರ್ ಜೆಟ್ಗಳು. ಇನ್ಫ್ಯಾಕ್ಟ್ F-15ನೇ ಫಸ್ಟ್ ವೇವ್ ಆಫ್ ಫೈಟಿಂಗಲ್ಲಿ ಮೊದಲನೇ ದಿನ ಯೂಸ್ ಮಾಡ್ಕೊಂಡಿದ್ದು ಬಾಂಬ್ಗಳನ್ನು, ಅದೇ ಖಮೇನಿನ ಹೊಡೆದಾಕಕ್ಕೆ ಮಾಡಿದಾಗ ಬಳಸ್ಕೊಂಡಿದ್ದು F-15 ಫೈಟರ್ಸು. ಇಸ್ರೇಲ್ ಜೊತೆನೂ ಇದೆ. ಇನ್ನು FA-18 ಸೂಪರ್ ಹಾರ್ನೆಟ್ ಏರ್ಕ್ರಾಫ್ಟ್ಸನ್ನು ಯೂಸ್ ಮಾಡಿದ್ದಾರೆ. A-10 ಅಟ್ಯಾಕ್ ಜೆಟ್ಗಳು. ಈ ಥರದ್ದು ಸುಮಾರು ಅವ್ರ ಕೈಲಿರೋದನ್ನೆಲ್ಲ ಹೆಚ್ಚು ಕಡಿಮೆ ತಂದಂಗೆ ಕಾಣುತ್ತೆ ಆಲ್ಮೋಸ್ಟು. ನೌಕಾದಳದಲ್ಲಿ ಅವ್ರದ್ದು ಪವರ್ಫುಲ್ ವೆಪನ್ ಇದು ಟೊಮಹ್ಯಾಕನ್ನು ಯೂಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಕ್ಷಿಪಣಿ ಯೂಸ್ ಕಾಣಿಸ್ತಾ ಇದೆಲ್ಲ ಮಾಡಿದ್ದಾರೆ. ಎಸ್ ಸರ್, ಈ ಅಮೆರಿಕದ್ದು ಪರಿಸ್ಥಿತಿನೂ ಹಾಗೆ ಆಗ್ತಾ ಇದೆಯಾ? ಈಗ ಇನ್ನೂ ಅವರು ಅಖಾಡಕ್ಕೆ ಎಳೆದಂಗೆ ಕಾಣಿಸ್ತಾ ಇಲ್ವಾ ಸರ್ ಅಮೆರಿಕ? ಮೇಲ್ನೋಟಕ್ಕೆ ನೋಡ್ತಾ ಇದ್ದಾಗ ಅಂದರೆ ಪೂರ್ಣ ಪ್ರಮಾಣದಲ್ಲಿ ವೃದ್ಧಕ್ಕೆ ಇಲ್ಲ, ಬರೀ ಫಸ್ಟ್ ಬರ್ತಾ ಇರೋದನ್ನ ಎದುರಿಸಿದ್ರೆ ಸಾಕು ಅನ್ನೋ ಮಟ್ಟಕ್ಕಿದ್ದಾರ? ಇಲ್ಲ, ಹಂಗೇನೆ ಅವರೇ ಅಟ್ಯಾಕ್ ಮಾಡಿರೋದು, ಬರ್ತಾ ಇರೋದನ್ನ ಏನು ಎದುರಿಸಲ್ಲ. ಖಮೇನಿಯನ್ನು ಹೊಡೆದಾಕಿದ್ದಾಯ್ತು ಸರ್, ಬಟ್ ಇರಾನ್ ಎಷ್ಟು ದಾಳಿ ಮಾಡುತ್ತೋ ಮಾಡಲಿ ಅಂತ ಐಡಿಯಾ ಈಸ್ ಅಮೆರಿಕ ಇಸ್ರೇಲ್ದು. ನನ್ನ ಲೆಕ್ಕಾಚಾರದಲ್ಲಿ ದೇ ವಾಂಟ್ ಟು ಪುಷ್ ಇರಾನ್. ಮೆಲ್ಲಗೆ ತಳ್ತಾ ಇದ್ದಾರೆ ಅನಿಸುತ್ತೆ. ಎಷ್ಟು ಬೇಗ ಅವರು ತಮ್ಮ ಹತ್ರ ಇರೋದನ್ನು ಖರ್ಚು ಮಾಡಲಿ ಅಂತ. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇರಾನ್ಗೆ ಒಂದು ಸರಿ ತನ್ನ ಮಿಸೈಲ್ ಮತ್ತು ಡ್ರೋನ್ಗಳ ಸಂಖ್ಯೆ ಕಡಿಮೆ ಆಗೋದ್ರೆ ಅದರ ಶಕ್ತಿ ಸಂಪೂರ್ಣ ಬಿದ್ದೋಗುತ್ತೆ ಅಂತ ಅವ್ರಿಗೆ ಅರಿವಿದೆ ಅವ್ರಗಳಿಗೆ. ಹಾಗಾಗಿ ದೇ ಆರ್ ಪುಷಿಂಗ್ ದೆಮ್ ಟು ಸ್ಪೆಂಡ್ ಮಾಡಲಿ. ಸಪೋರ್ಟ್ ಮಾಡ್ತಾ ಇದ್ರೆ ಅದು ಇನ್ನೂ ಚೀನಾ ಮಾಡ್ಬೋದು. ಚೀನಾ ಮಾಡಿದ್ರೆ ಚೀನಕ್ಕೂ ಒಂದು ಲಿಮಿಟೇಷನ್ಸ್ ಅನ್ನೋದಿದೆ. ಚೀನಾ ಬೇಸಿಕಲಿ ಬಹಳ ಪ್ರಬಲ ದೇಶ ಆಗಿರೋದು ಈ ಪ್ರಪಂಚದಲ್ಲಿ ಕಳೆದ 25 ವರ್ಷ ಅಥವಾ 35 ವರ್ಷದಲ್ಲಿ. ಇತ್ತೀಚೆಗೆ ಮಿಲಿಟರಿ ಇರಬಹುದು, ಮಿಲಿಟರಿನಲ್ಲೂ ಇವಾಗ ಸ್ಟ್ರಾಂಗ್ ಆಗಿದೆ, ನಾನು ಆಗಿಲ್ಲ ಅಂತ ಹೇಳ್ತಿಲ್ಲ, ಆಗಿದೆ. ಬಟ್ ಲಾರ್ಜ್ಲಿ ಅದಾಗಿರೋದು ಎಕನಾಮಿಕ್ ಸೂಪರ್ ಪವರ್ ಆಗಿ, ಅಂದರೆ ವಾಣಿಜ್ಯ ವ್ಯವಹಾರಗಳಿಂದಾಗಿ ಆರ್ಥಿಕ ಶಕ್ತಿಯನ್ನು. ಹಾಗಾಗಿ ಅದರ ವ್ಯವಹಾರಗಳು ಬಹುದೇಶಗಳ ಜೊತೆಗೆ ಹಬ್ಬಿ ನಿಂತಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ವ್ಯವಹಾರಗಳು ಬೀಳ್ಬೋದು. ಸೇ ಫಾರ್ ಎಕ್ಸಾಂಪಲ್ ಚೈನಾ ಒಂದು ವೇಳೆ ನೇರ ಯುದ್ಧದಲ್ಲಿ ಇರಾನ್ ಜೊತೆ ನಿಂತ್ಕೋತು ಅಂತ ಅಂದ್ಕೊಳ್ಳೋಣ. ಇರಾನಿಗೆ ಸಪ್ಲೈನ ಅಮೆರಿಕ ತಂದು ಕೊಡ್ತಾ ಇರೋಂಗೆ ಯುಕ್ರೇನ್ಗೆ ಅಥವಾ ಫ್ರಾನ್ಸು, ಇಟಲಿ ಅಥವಾ ಯಾರೇ ಯುರೋಪ್ನವ್ರು ಕೊಡ್ತಿರೋದು ಯುಕ್ರೇನ್ಗೆ ಕೊಡ್ತಿರೋಂಗೆ ಅವ್ರು ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಆಗ ಈ ಗಲ್ಫ್ ಕಂಟ್ರಿಗಳು ಏನು ಮಾಡಬೇಕು ಚೈನಾ ಮೇಲೆ? ವಿಚ್ ಈಸ್ ದುಬೈ, ಖತರ್, ಅಬುದಾಬಿ, ಬಹರೇನ್, ಜೋರ್ಡಾನ್, ಸೌದಿ ಅರೇಬಿಯಾ. ಏನು ಮಾಡಬೇಕು ಅವರು? ಆ ವೆಪನ್ಸನ್ನು ಇರಾನ್ ಈ ದೇಶಗಳ ಮೇಲೆ ಯೂಸ್ ಮಾಡೋದಾದರೆ ಆಗ ಆ ದೇಶಗಳು ಏನು ಮಾಡಬೇಕು ಚೈನಾ ಜೊತೆ? ದಟ್ ಇಸ್ ಎ ಪ್ರಾಬ್ಲಮ್ ಫಾರ್ ಇಂಡಿಯಾ ಆಲ್ಸೋ. ಮೊರಾಲಿಟಿ ಬಗ್ಗೆ ಮಾತಾಡ್ತಿರೋಂತಹ ಸೋನಿಯಾ ಗಾಂಧಿನೂ
ನೈತಿಕತೆ ಬಗ್ಗೆ ಭಾಷಣ ಬಿಟ್ಟು ಪುಕ್ಕಟ್ಟೆ ಕೂತ್ಕೊಂಡು ಜೋಬಳ ಕೈ ಹಾಕ್ಕೊಂಡು ಕೈಯಲ್ಲಾಡಿಸ್ಕೊಂಡು ಓಡಾಡ್ತಿರೋ ರಾಹುಲ್ ಗಾಂಧಿಗೂ ಅರ್ಥ ಆಗಬೇಕು. ಬ್ರೈನ್ ಡೆಡ್ ಥರ ಆಡಬಾರ್ದು ಕಾಂಗ್ರೆಸ್. ಕಾಂಗ್ರೆಸ್ ಈಸ್ ಆಕ್ಟಿಂಗ್ ಲೈಕ್ ಎ ಬ್ರೈನ್ ಡೆಡ್ ಬಾಡಿ. ವಾಟ್ ರಬ್ಬಿಶ್. ದಿಸ್ ಇಸ್ ದಿ ಪ್ರಾಬ್ಲಮ್. ನಾಳೆ ಎಸ್ ಎಸ್